ಪತ್ನಿಯಾದ ಇವಳನ್ನ ಭಕ್ತಿಯಿಂದ ಬೇಡಿದ್ರೆ ಮನೆಯಲ್ಲಿ ಧನ ಕನಕಗಳ ಕೊರತೆ ಎಂದಿಗೂ ಉಂಟಾಗೋದಿಲ್ಲ. ತನ್ನನ್ನ ನಂಬಿದವರನ್ನ ಯಾವತ್ತೂ ಕೈಬಿಟ್ಟಿಲ್ಲ ಈ ಜಗನ್ಮಾತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕೊಲ್ಲಾಪುರದಲ್ಲಿ ನೆಲೆ ನಿಂತ ಮಹಾಲಕ್ಷ್ಮೀ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಚಾಲುಕ್ಯ ರಾಜ ಕರ್ಣದೇವ ನಿರ್ಮಿಸಿದ ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಪಶ್ಚಿಮಾಭಿಮುಖವಾಗಿ ಕುಳಿತು ನಮಗೆ ದರ್ಶನವನ್ನ ನೀಡ್ತಾಳೆ. ಗರ್ಭಗುಡಿಯಲ್ಲಿ 6 ಅಡಿ ಎತ್ತರದ ವೇದಿಕೆ ಮೇಲೆ 2 ಅಡಿ ಎತ್ತರದ ಪೀಠವನ್ನ ಕೆತ್ತಿದ್ದು ಸುಂದರವಾದ ಪೀಠದ ಮೇಲೆ ತಾಯಿ ವಿರಾಜಮಾನಳಾಗಿದ್ದಾಳೆ. ಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀ ಚಕ್ರದ ಮೇಲೆ 40 ಕೆಜಿ ತೂಕದ ದೇವಿಯ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದು, ತಲೆಯಲ್ಲಿ ಸರ್ಪ ಮುಕುಟವನ್ನ ಹೊಂದಿರುವ ಈಕೆ ಸಿಂಹವಾಹಿನಿಯಾಗಿ ತನ್ನನ್ನ ನಂಬಿ ಬರುವ ಭಕ್ತರ ಪಾಲಿಗೆ ಬೆಳಕಾಗಿದ್ದಾಳೆ. ಈ ದೇವಸ್ಥಾನಕ್ಕೆ ಬಂದು ತಾಯಿಯನ್ನ ದರ್ಶನ ಮಾಡಿದ್ರೆ ಸಾಕು, ನಮ್ಮ ಜನ್ಮಾಂತರದ ಪಾಪಗಳೆಲ್ಲವೂ ದೂರವಾದಂತೆ. ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಇಲ್ಲಿಗೆ ಬಂದು ದೇವಿಗೆ ಪೂಜೆ ಸಲ್ಲಿಸಿದ್ರೆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗೋದಿಲ್ಲ. ಇನ್ನು ಈ ಕ್ಷೇತ್ರದಲ್ಲಿ ದೇವಿ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಪುರಾಣದ ಕತೆ ಕೂಡ ಇದೆ. ಹಿಂದೆ ಕೋಲಾಸುರ ಎಂಬ ಅಸುರನು ದೇವತೆಗಳಿಗೆ ತುಂಬಾ ಕಷ್ಟವನ್ನ ನೀಡ್ತಾ ಇದ್ದನು. ಇವನ ಕ್ರೌರ್ಯ ಅಟ್ಟಹಾಸದಿಂದ ಬೆದರಿದ ದೇವತೆಗಳು ದೇವಿ ಮೊರೆ ಹೋಗ್ತಾರೆ. ಆಗ ಮಹಾಲಕ್ಷ್ಮಿಯು ಭೂಮಿಗೆ ಬಂದು ಅಸುರನನ್ನ ಸಂಹಾರ ಮಾಡಿ ಮುಂದೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಎಂಬ ಹೆಸರಿನಿಂದ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾಳೆ ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನಕ್ಕೆ 4 ದಿಕ್ಕುಗಳಲ್ಲಿ ದ್ವಾರವಿದ್ದು, ಮಹಾಲಕ್ಷ್ಮಿಯ ಜೊತೆ ಮಹಾಕಾಳಿ, ಮಹಾಸರಸ್ವತಿ, ಅತಿಬಲೇಶ್ವರ ಸ್ವಾಮಿ, ಸೂರ್ಯದೇವ, ಮಹರ್ಷಿ ಮರ್ದಿನಿ, ಕಾತ್ಯಾಯಿನಿ, ಭವಾನಿ ದೇವಿ ಮತ್ತು ನವಗ್ರಹಗಳನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ದೇವಿಗೆ ನಿತ್ಯ 5 ಬಾರಿ ಪೂಜೆ ಮತ್ತು ಆರತಿಯನ್ನ ಮಾಡಲಾಗ್ತಾ ಇದ್ದು, ಮಹಾಲಕ್ಷ್ಮಿಗೆ ಪ್ರತಿದಿನ ಸೂರ್ಯೋದಯದ ಮುಂಚೆಯೇ ಅಭಿಷೇಕ ಮಾಡಲಾಗುತ್ತೆ. ಆ ಸಮಯದಲ್ಲಿ ಮಾತ್ರ ನಾವು ದೇವಿಯ ಮೂಲ ವಿಗ್ರಹವನ್ನ ನೋಡಬಹುದಾಗಿದ್ದು, ಅಭಿಷೇಕದ ನಂತರ ದೇವಿಯನ್ನ ಪುಷ್ಪಗಳಿಂದ ಅಲಂಕರಿಸಲಾಗುತ್ತೆ. ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ದೇವಿಗೆ ವಿಶೇಷ ಪೂಜೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನ ಸಮರ್ಪಿಸಿದ್ರೆ ನಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ನವರಾತ್ರಿಯ 9 ದಿನಗಳು ದೇವಿಗೆ ವಿಶೇಷವಾದ ಅಲಂಕಾರ ಮತ್ತು ಪೂಜೆಗಳನ್ನು ಮಾಡಲಾಗುತ್ತೆ. ಶ್ರಾವಣ ಮಾಸದ ಶುಕ್ರವಾರ ದೇವಿಯನ್ನ ಆರಾಧನೆ ಮಾಡಿದ್ರೆ ವಿಶೇಷವಾದ ಫಲಗಳು ಸಿದ್ಧಿಯಾಗುತ್ತೆ. ಈ ಶಕ್ತಿ ಸ್ವರೂಪಿಣಿಯನ್ನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10:30ರವರೆಗೂ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿ ಬರುವ ಭಕ್ತರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಇದೆ. ಅಂಬಾಬಾಯಿ ಅಂತ ಕರೆಯೋ ಈ ದೇವಿಯನ್ನ ಎಷ್ಟು ಬಾರಿ ನೋಡಿದ್ರೂ ಮನಸ್ಸು ಪ್ರಫುಲ್ಲವಾಗುತ್ತೆ. ದೇಹಿ ಎಂದು ಭಕ್ತರನ್ನ ಬೆಂಬಿಡದೆ ಕಾಪಾಡೋ ಈಕೆಯನ್ನ ನಮ್ಮ ಪುರಾಣಗಳಲ್ಲಿ ಮಹಾವಿಜ್ಞೆ, ಮಹೋತ್ಸಾಯೆ, ಮಹಾಮಾಯೆ, ವರಪ್ರದೆ, ಪ್ರಪಂಚ ಸಾರೆ, ಸಾಧ್ವೀಶೆ, ಜಗದ್ದಾತ್ರಿ ನಮೋಸ್ತುತೆ ಎಂದು ಹಾಡಿ ಹೊಗಳಲಾಗಿದೆ. ಮಹಾಲಕ್ಷ್ಮೀ ದೇವಿ ನೆಲೆ ನಿಂತಿರುವ ಈ ಕ್ಷೇತ್ರವು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಈ ಕ್ಷೇತ್ರವು ಬೆಂಗಳೂರಿನಿಂದ 613 ಕಿಲೋಮೀಟರ್, ಬೆಳಗಾವಿಯಿಂದ 114 ಕಿಲೋಮೀಟರ್ ದೂರದಲ್ಲಿದ್ದು, ಕೊಲ್ಲಾಪುರದ ಬಸ್ ಮತ್ತು ರೈಲ್ವೆ ನಿಲ್ದಾಣದಿಂದ ಈ ದೇವಸ್ಥಾನವು 4 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ಎಲ್ಲ ಭಾಗಗಳಿಂದಲೂ ಕೊಲ್ಲಾಪುರಕ್ಕೆ ತಲುಪಲು ಕರ್ನಾಟಕ ಬಸ್ ಸಾರಿಗೆ ವ್ಯವಸ್ಥೆ ಇದೆ. ಸಾಧ್ಯವಾದರೆ ನೀವು ಒಮ್ಮೆ ಮಹಾಲಕ್ಷ್ಮೀ ದೇವಿಯನ್ನ ದರ್ಶನ ಮಾಡಿ ಕೃತಾರ್ಥರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.